ಐಶ್ವರ್ಯ ರೈ ಮತ್ತೆ ಗರ್ಭಿಣಿನ ಎರಡನೇ ಮಗುವಿನ ಬಗ್ಗೆ ಕೇಳಿದಾಗ ನಾಚಿಕೊಂಡ ಅಭಿಷೇಕ್ ಬಚ್ಚನ್ ಮತ್ತೆ ತಾಯಿ ಆಗ್ತಿದ್ದಾರಾ? ಐಶು ವಿಚ್ಛೇದನದತ್ತ ಸಾಗ್ತಾ ಇದ್ದಾರೆ ಅನ್ನುವ ವದಂತಿಗಳು ಅಭಿಷೇಕ್ ನಾಚಿಕೆ ಪಡ್ತಾ ಇರುವ ಇದನ್ನ ಅವರಲ್ಲಿನೇ ಕೇಳಬೇಕು ನೀವು ಅಂತ ಬಿರುಕಿನ ವದಂತಿಗಳು ಸುದ್ದಿ ಆಗ್ತಾನೆ ಇರುತ್ತೆ. ಸ್ಫೋಟಕ ಭವಿಷ್ಯವನ್ನು ಕೂಡ ನುಡಿದಿದ್ದಾರೆ. ನಮಸ್ಕಾರ, ಸ್ಪೇನ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಐಶ್ವರ್ಯ ರೈ ಮತ್ತೆ ಗರ್ಭಿಣಿನ ಎರಡನೇ ಮಗುವಿನ ಬಗ್ಗೆ ಕೇಳಿದಾಗ ನಾಚಿಕೊಂಡ ಅಭಿಷೇಕ್ ಬಚ್ಚನ್ ಮತ್ತೆ ತಾಯಿ ಆಗ್ತಿದ್ದಾರಾ? ಐಶು ಬಾಲಿವುಡ್ ತಾರಾ ದಂಪತಿಗಳಾದ ಐಶ್ವರ್ಯ ರೈ ಮತ್ತು ಅಭಿಷೇಕ್ ಬಚ್ಚನ್ ವಿಚ್ಛೇದನದತ್ತ ಸಾಗ್ತಾ ಇದ್ದಾರೆ ಅನ್ನುವ ವದಂತಿಗಳು ಹರಿದಾಡ್ತಾ ಇದೆ. ಅಂಬಾನಿ ಮದುವೆಯಲ್ಲಿ ನಟಿ ತನ್ನ ಮಗಳೊಂದಿಗೆ ಏಕಾಂಗಿಯಾಗಿ ಕಾಣಿಸಿಕೊಂಡ ಊಹಾಪೋಹಗಳು ತೀವ್ರಗೊಂಡವು. ಅದ್ಯಾಗೋ ಇತ್ತೀಚಿನ ವರದಿಗಳು ಐಶ್ವರ್ಯ ಎರಡನೇ ಬಾರಿಗೆ ಗರ್ಭಿಣಿ ಆಗಿದ್ದಾರೆ ಅನ್ನುವ ಹೇಳಿಕೆಯೊಂದಿಗೆ ಈ ವಿಚ್ಛೇದನದ ವದಂತಿಗಳಿಗೆ ತೆರೆ ಬಿದ್ದಿದೆ ಅಂತ ಸೂಚಿಸಲಾಗ್ತಾ ಇದೆ. ಹೌದು, ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾದಂತಹ ಪೋಸ್ಟ್ ಆರಾಧ್ಯ ನಂತರ ಮತ್ತೊಂದು ಮಗು ಜನಿಸಲಿದೆ ಅಂತ ಹೇಳ್ತಾ ಇದೆ. ಅದ್ಯಾಗೋ ಇದೇ ರೀತಿಯ ಸುದ್ದಿಗಳನ್ನ ಹುಡುಕಾಡಿದಾಗ ಯಾವುದೇ ವಿಶ್ವಾಸಾರ್ಹ ಮೂಲಗಳು ಸಿಗಲಿಲ್ಲ. ಈ ಕಥೆಗೆ ಸಂಬಂಧಿಸಿದ ಚಿತ್ರಗಳ ರಿವರ್ಸ್ ಇಮೇಜ್ ಪರೀಕ್ಷೆಯು ಮೊದಲ ಚಿತ್ರವನ್ನ ಐಶ್ವರ್ಯ ಆರಾಧ್ಯ ಗರ್ಭಿಣಿ ಆಗಿದ್ದಾಗ ಮುಂಬೈನಲ್ಲಿ ತಪಾಸಣೆಗಾಗಿ ಆಸ್ಪತ್ರೆಗೆ ಭೇಟಿ ನೀಡಿದಾಗ ತೆಗೆದುಕೊಳ್ಳಲಾಗಿದೆ ಅಂತ ಬಹಿರಂಗಪಡಿಸಿದೆ. ಎರಡನೇ ಚಿತ್ರದಲ್ಲಿ ಪೊನ್ನಿಯಿನ್ ಸೆಲ್ವಂ ಚಿತ್ರದ ಯಶಸ್ಸಿನ ನಂತರ ಐಶ್ವರ್ಯ ಅಭಿಷೇಕ್ ಮತ್ತು ಆರಾಧ್ಯ ನಟ ಶರತ್ ಕುಮಾರ್ ಅವರ ಮನೆಗೆ ಭೇಟಿ ನೀಡ್ತಾ ಇರುವ ಚಿತ್ರಗಳು ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಐಶ್ವರ್ಯ ಮತ್ತೆ ಗರ್ಭಿಣಿ ಆಗಿದ್ದಾರಾ ಅಂತ ಹೇಳುವ ಇದೇ ರೀತಿಯ ಪೋಸ್ಟ್ಗಳು ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮದಲ್ಲೂ ಕೂಡ ಪ್ರಸಾರ ಆದವು. ಆಗ ಅಭಿಷೇಕ್ ಬಚ್ಚನ್ ಏನಂದ್ರು ಗೊತ್ತಾ? ಅಭಿಷೇಕ್ ಬಚ್ಚನ್ ಒಮ್ಮೆ ರಿತೇಶ್ ದೇಶ್ಮುಖ್ ಅವರ ಕೇಸ್ ತೋ ಬಂತಾ ಹೈ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಾಗ ಐಶ್ವರ್ಯ ರೈ ಜೊತೆ ಎರಡನೇ ಮಗು ಪಡೆಯುವ ಬಗ್ಗೆ ಅವರನ್ನ ತಮಾಷೆ ಮಾಡಲಾಗ್ತಾನೆ ಇತ್ತು. ವರ್ಷಗಳ ನಂತರ ಈ ಸಂಚಿಕೆಯ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಕಾಣಿಸಿಕೊಂಡು ಇದೀಗ ಭಾರಿ ವೈರಲ್ ಆಗ್ತಾ ಇದೆ. ಅದರಲ್ಲೂ ರಿತೇಶ್ ಅವರು ಅಭಿಷೇಕ್ ಬಳಿ ಐಶ್ವರ್ಯ ಅವರೊಂದಿಗೆ ಮತ್ತೊಂದು ಮಗುವನ್ನ ಯೋಜಿಸುವುದಕ್ಕೆ ಕೇಳಿದಾಗ ಅಭಿಷೇಕ್ ನಾಚಿಕೆ ಪಡ್ತಾ ಇರುವ ದೃಶ್ಯ ಕಂಡು ಬಂದಿದೆ. ರಿತೇಶ್ ಅಭಿಷೇಕ್ಗೆ ಪ್ರಶ್ನೆ ಕೇಳಿದಾಗ ನಂತರ ಇದು ಪ್ರಾರಂಭ ಆಗುತ್ತೆ. ಅಮಿತಾಬ್ ಜಿ, ಐಶ್ವರ್ಯ, ಆರಾಧ್ಯ ಮತ್ತು ನೀವು ಅಭಿಷೇಕ್ ಈ ಎಲ್ಲಾ ಹೆಸರುಗಳು ಎ ಅಕ್ಷರದಿಂದಲೇ ಪ್ರಾರಂಭ ಆಗ್ತಾ ಇದೆ. ಹಾಗಿದ್ರೆ ಜಯಾ ಬಚ್ಚನ್ ಹಾಗೆ ಶ್ವೇತಾ ಅವರು ಏನ್ ಮಾಡಿದ್ರು ಅಂತ ಹೇಳಲಾಯಿತು. ಅದಕ್ಕೆ ಅವರು ಪ್ರತಿಕ್ರಿಯೆಯನ್ನ ಕೊಟ್ರು. ಇದನ್ನ ಅವರಲ್ಲಿನೇ ಕೇಳಬೇಕು ನೀವು ಅಂತ ಅಭಿಷೇಕ್ ಅವರು ಉತ್ತರವನ್ನ ಕೊಟ್ರು. ಈ ಸಮಯದಲ್ಲಿ ರಿತೇಶ್ ಮಾತಾಡಿದ್ರು. ಆರಾಧ್ಯ ನಂತರ ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಅಭಿಷೇಕ್ ಮುಗ್ಧನಾಗಿ ವರ್ತಿಸುತ್ತಾ ಇಲ್ಲ, ಮುಂದಿನ ಮಗು ಬಂದಾಗ ನೋಡೋಣ ಅಂತ ಹೇಳ್ತಾರೆ. ರಿತೇಶ್ ಪ್ರತಿಕ್ರಿಯಿಸಿ ಅಷ್ಟು ದಿನ ಯಾರಿರ್ತಾರೆ ಅಂತ ಕೇಳ್ತಾರೆ. ರಿತೇಶ್ ಅವರಿಗೆ ರಿಯಾನ್, ರಾಹಿಲ್ ಅನ್ನುವ ಇಬ್ಬರು ಗಂಡು ಮಕ್ಕಳು. ಅಭಿಷೇಕ್, ಆರಾಧ್ಯ ಅನ್ನುವ ತಮಾಷೆ ಮಾತುಗಳನ್ನ ಆಡ್ತಾರೆ. ಇದಕ್ಕೆ ಅಭಿಷೇಕ್ ನಿನ್ನ ವಯಸ್ಸನ್ನ ಗೌರವಿಸು ರಿತೇಶ್ ಅಂತ ಹೇಳ್ತಾರೆ. ನಾನು ನಿನಗಿಂತ ದೊಡ್ಡವನು ಅಂತ ರಿತೇಶ್ಗೆ ಹೇಳಿದಾಗ ಅಭಿಷೇಕ್ ಮುಖ ಕೆಂಪಗಾಗುತ್ತೆ. ಅಭಿಷೇಕ್ ಬಚ್ಚನ್ 2007ರಲ್ಲಿ ಐಶ್ವರ್ಯ ರೈ ಅವರನ್ನ ವಿವಾಹ ಆಗ್ತಾರೆ. ಕಳೆದ ವರ್ಷ ಅವರ ವೈವಾಹಿಕ ಜೀವನದಲ್ಲಿ ಬಿರುಕಿನ ವದಂತಿಗಳು ಸುದ್ದಿ ಆಗ್ತಾನೆ ಇರುತ್ತೆ. ಅಭಿಷೇಕ್ ಮತ್ತು ಐಶ್ವರ್ಯ ವದಂತಿಗಳ ಬಗ್ಗೆ ಬಾಯಿ ಮುಚ್ಕೊಂಡಿದ್ರು. ಅಮಿತಾಬ್ ಈ ಹಿಂದೆ ತಮ್ಮ ಕುಟುಂಬದ ವೈಯಕ್ತಿಕ ವ್ಯವಹಾರಗಳ ಸುತ್ತಮುತ್ತಲಿನ ಊಹಾಪೋಹಗಳನ್ನ ತೊಡೆದು ಹಾಕುವ ಪೋಸ್ಟ್ ಅನ್ನ ಹಂಚಿಕೊಳ್ತಾರೆ. ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಬಚ್ಚನ್ ಡಿವೋರ್ಸ್ ಪಡೆಯಲಿದ್ದಾರೆ ಅನ್ನುವ ಸುದ್ದಿ ಹಲವು ದಿನಗಳಿಂದಲೂ ಕೂಡ ಕಾಡ್ಗಿಚ್ಚಿನಂತೆ ಹಬ್ತಾ ಇದೆ. ಅವರಿಬ್ಬರು ಈ ವದಂತಿಗಳ ಬಗ್ಗೆ ಈವರೆಗೂ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಟ್ಯಾರೋ ಕಾರ್ಡ್ ರೀಡರ್ ಮತ್ತು ಜ್ಯೋತಿಷಿ ಡಾಕ್ಟರ್ ಗೀತಾಂಜಲಿ ಸಕ್ಸೇನಾ ಅಭಿಷೇಕ್ ಮತ್ತು ಐಶ್ವರ್ಯ ರೈ ಅವರ ಸಂಬಂಧ ಡಿವೋರ್ಸ್ ಬಗ್ಗೆ ಸ್ಫೋಟಕ ಭವಿಷ್ಯವನ್ನು ಕೂಡ ನುಡಿದಿದ್ದಾರೆ. ಐಶ್ವರ್ಯ ಮತ್ತು ಅಭಿಷೇಕ್ ನಡುವೆ ಹಣದ ವಿಚಾರಕ್ಕಾಗಿ ಜಗಳ ನಡೀತಾನೆ ಇರುತ್ತೆ ಅಂದಿದ್ದಾರೆ. ಗೀತಾಂಜಲಿ ಸಕ್ಸೇನಾ ಇತ್ತೀಚೆಗೆ ಸಿದ್ಧಾರ್ಥ್ ಕಣ್ಣನ್ ಅವರಿಗೆ ನೀಡಿದ ಸಂದರ್ಶನದಲ್ಲಿ ಹಲವು ವಿಷಯಗಳ ಕುರಿತು ಮಾತಾಡ್ತಾ ಇದ್ರು. ಗೀತಾಂಜಲಿ ಟ್ಯಾರೋ ಕಾರ್ಡ್ಗಳನ್ನ ಬಳಸಿಕೊಂಡು ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಅವರ ವಿವಾಹದ ಭವಿಷ್ಯದ ಬಗ್ಗೆಯೂ ಕೂಡ ಓದಿದ್ರು. ಈ ದಂಪತಿ ಸೆಪ್ಟೆಂಬರ್ 2025ರವರೆಗೆ ಕೆಲವು ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ ಅಂತಾನೂ ಕೂಡ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಎಲ್ಲಾ ಹೇಳಿಕೆಗೆ ಐಶ್ವರ್ಯ ರೈ ಹಾಗೆ ಅಭಿಷೇಕ್ ಬಚ್ಚನ್ ಅವರೇ ಉತ್ತರವನ್ನ ಕೊಡಬೇಕಾಗಿದೆ. ಇದಾಗಿತ್ತು ಇವರಿಗಿನ ಸ್ಪೀಡ್ ನ್ಯೂಸ್. ನೋಡ್ತಾ ಇರಿ, ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.